ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಈಸಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟೊಮೊಟೊ ಕರ್ರಿ ಅಥವಾ ಟೊಮೊಟೊ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 3 ಟೊಮೊಟೊನ ನಾಟಿ ಟೊಮೊಟೊ ಅಥವಾ ಜವಾರಿ ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಹೆಸರು ಬೆಳ್ಳುಳ್ಳಿನ ಚೆನ್ನಾಗಿ ಸುಲ್ಕೊಳ್ಳಿ. ಇಲ್ಲಿ ನಾನು ಚಿಕ್ಕದಾಗಿರೋ ಹೈಬ್ರಿಡ್ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸುಲ್ಕೊಂಡ್ಬಿಡಿ. ಸೊ ಎಷ್ಟು ಬೆಳ್ಳುಳ್ಳಿ ಹಾಕುತ್ತೆ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಏನು ಮಾಡಿ, ಟೊಮ್ಯಾಟೋನ ಕಟ್ ಮಾಡ್ಕೊಳ್ಳಿ. ಈ ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿ ಈಸಿಯಾಗುತ್ತೆ ಅಂತಂದರೆ ಒಂದು 5 ನಿಮಿಷದಲ್ಲಿ. ಇವಾಗ ನಮ್ಮ ಮನೇಲಿ ಏನಾದರೂ ಸಾಂಬಾರು ಅಥವಾ ಪಲ್ಯ ಏನಾದರೂ ಇರಲಿಲ್ಲ ಅಂತಂದರೆ ಆ ಟೈಮಲ್ಲಿ ಇದು ನಾವು ಗೊಜ್ಜನ್ನ ಅನ್ನಕ್ಕಾದರೂ ತಿನ್ಬೋದು, ದೋಸೆಗಾದರೂ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು, ರೊಟ್ಟಿಗಾದರೂ ತಿನ್ಬೋದು, ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿಗಾದರೂ ತಿನ್ಬೋದು. ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ಈ ಥರ ಮಾಡಿ ನೋಡಿ. ಸೊ ಸುಲಿದಿರೋ ಬೆಳ್ಳುಳ್ಳಿನ ಏನು ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಪೂರ್ತಿಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗರಿ ಗರಿಯಾಗಿರಬೇಕು. ಸೊ ಈ ಥರ ಏನು ಮಾಡಿ ಚೆನ್ನಾಗಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಮಾಡ್ಕೊಂಬಿಡಿ. ಇದು ನಮ್ಮ ಉತ್ತರ ಕರ್ನಾಟಕ ಎಲ್ಲ ಫೇಮಸ್ಸು. ಸೊ ವಾರದಲ್ಲಿ 1 ಸತಿ ಇಲ್ಲ 2 ಸತಿ ಇದು ಆಗುತ್ತೆ ರೆಗ್ಯುಲರಾಗಿ. ಸೊ ನೆಕ್ಸ್ಟ್ ಏನು ಮಾಡಿ, ಒಂದು ಬಾಣಲಿನ ಇಟ್ಕೊಂಡ್ಬಿಡು. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಗೊಜ್ಜು ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಏನಂತಂದರೆ, ಈ ಗೊಜ್ಜನ್ನ ನಾವು ಏನಿಲ್ಲ ಅಂತಂದರೆ ಒಂದು 2 to 3 ಡೇಸ್ ಇರೋವರೆಗೂ ಇಡ್ಬೋದು. ಇಫ್ ನಾವು ಏನಾದರೂ ಫ್ರಿಜ್ಜಲ್ಲಿ ಏನಾದರೂ ಇಟ್ಟರೆ ಒಂದು ವಾರದವರೆಗೂ ಇಡ್ಬೋದು, ಏನೂ ಹಾಳಾಗಲ್ಲ. ಬಾಣಲಿಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಆ ಜೀರಿಗೆ ಚಟಪಟ ಆದಮೇಲೆ ಅದ್ರ ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ನಾವು ಜಜ್ಜಿರೋದು ಬೆಳ್ಳುಳ್ಳಿ ಏನಿರುತ್ತಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ವೇಟ್ ಮಾಡಿ. ಸೊ ಎಣ್ಣೆನ ಎಷ್ಟು ಜಾಸ್ತಿ ಹಾಕ್ತಿರಲ್ವ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ವಾರದಲ್ಲಿ ಒಂದು ಸತಿ ಮಾಡ್ಕೊಂಡು ನೋಡಿ, ಖಂಡಿತ ಇನ್ಸ್ಟಂಟ್ ಎಮರ್ಜೆನ್ಸಿ ಇದ್ದಾಗ ಅದು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಕರಿಬೇವು ಹಾಕಿದ್ದೀನಿ. ಸೊ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಟೊಮೊಟೊ ಏನು ಕಟ್ ಮಾಡಿದ್ದೀವಲ್ಲ ಅದೆಲ್ಲ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಇದನ್ನೇನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಸೊ ಟೊಮೊಟೊದಲ್ಲಿ ಏನಿದೆಯಲ್ಲ ಅದರಲ್ಲಿ ಟೊಮೊಟೊದಲ್ಲಿರೋದೆಲ್ಲ ನೀರೆಲ್ಲ ಬಿಡುತ್ತೆ. ಸೊ ನಾವು ಎಕ್ಸ್ಟ್ರಾ ನೀರೇನೂ ಹಾಕೋದಿಲ್ಲ. ಟೊಮೊಟೊದಲ್ಲೇ ತುಂಬ ಮಾಯ್ಶ್ಚರ್ ಇರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ನೀರು ಬಿಡೋದಕ್ಕೆ ಏನು ಮಾಡಬೇಕಂತಂದರೆ, ಇನ್ನೂ ಜಾಸ್ತಿ ನೀರು ಬಿಡೋದಕ್ಕೆ ಉಪ್ಪು ಹಾಕಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಿಮಗೆ ಎಷ್ಟು ಬೇಕು ನಿಮ್ಗೆ ಗೊತ್ತಿರುತ್ತಲ್ಲ ಅದು ಅದ್ರ ಬೇಸಿಸ್ ಮೇಲೆ ಹಾಕಿಬಿಡಿ. ಅದಾದಮೇಲೆ ಅರಿಶಿಣ ಹಾಕಿ. ಅರಿಶಿಣ ಹಾಕಿಬಿಟ್ಟು ಇವೆರಡನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 2 ನಿಮಿಷ ಈ ಥರ ನೋಡಿ, ಅಲ್ಲಿ ನೋಡಿ ಉಪ್ಪು ಹಾಕಿದ್ಮೇಲೆ ಇನ್ನೂ ಜಾಸ್ತಿ ನೀರು ಬಿಟ್ಟಿದೆ, ಮಾಯ್ಶ್ಚರ್ ಏನಿದೆ ಅಲ್ಲ. ಸೊ ಅದೆಲ್ಲ ಟೊಮೊಟೊದಲ್ಲಿರೋದು, ನಾನೇನು ಎಕ್ಸ್ಟ್ರಾ ನೀರು ಹಾಕಿಲ್ಲ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಖಾರ ಹಾಕಿಬಿಡಿ. ನಿಮಗೆ ಖಾರನ ರುಚಿಗೆ ತಕ್ಕಟ್ಟು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಇದೆಲ್ಲ ಸಣ್ಣ ಉರಿಲೇ ಆಗಬೇಕು, ಇಲ್ಲ ಅಂತಂತಂದರೆ ಸೀದೋಗಿಬಿಡುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿದೆಯಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನಾವು ಇದನ್ನು ಮಿಕ್ಸಿಗೂ ಹಾಕಲ್ಲ, ಒಳಕಲ್ಲಲ್ಲೂ ಕುಟ್ಟಲ್ಲ. ಸೊ ನಾಟಿ ಟೊಮೊಟೊ ಆಗಿದ್ದರಿಂದ ಮತ್ತು ಮೆತ್ತಗಾಗಿರೋದ್ರಿಂದ ಬರೀ ಸ್ಪೂನಿಂದ ಮಾಡಿದ್ರೆ ಸಾಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ. ಸೊ ವೇಟ್ ಮಾಡಬೇಕು, ಸ್ವಲ್ಪ ಟೈಮ್ ತೊಗೊಂಬಿಟ್ಟು ಸ್ಮ್ಯಾಶ್ ಮಾಡ್ಕೋತಿರ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿ, ಅದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಡಿ. ಒಂದು 2 ನಿಮಿಷ ಅಷ್ಟೇ. ಮತ್ತೆ ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ಮ್ಯಾಶ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಏನು ಮಾಡಿ, ಅದ್ರ ಮೇಲೆ ಕೊತ್ತಂಬರಿನ ಹಾಕ್ಬಿಡಿ. ಸೊ ಕೊತ್ತಂಬರಿ ಎಷ್ಟು ಚೆನ್ನಾಗಿ ಜಾಸ್ತಿ ಹಾಕ್ತೀರಾ ಅಷ್ಟು ತುಂಬ ಹೆಲ್ತಿಗೂ ಒಳ್ಳೆಯದು. ಮತ್ತಂತಂದರೆ ತುಂಬ ಫ್ರಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಸೊ ಒಂದು 2 ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಕಲಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಯಾವುದೇ ರೆಸಿಪಿ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.